ಎಷ್ಟೋ ಜನಗಳಿಗೆ ಪ್ರಾಮಾಣಿಕ ಪ್ರೀತಿ ಸಿಗದೆ ಒದ್ದಾಡ್ತಾ ಇದ್ದಾರೆ. ಇಂಥವರೊಟ್ಟಿಗೆ ವಿವಾಹ ಆಗಬೇಕು ಅಂತ ಕಾಯ್ಕೊಂಡು ಆಕೆಯನ್ನೇ ಪಡಿಬೇಕು ಅಂತ ಎಷ್ಟೇ ಸರ್ಕಸ್ ಮಾಡಿದ್ರೂ ಆಗ್ತಾ ಇಲ್ಲ ಅನ್ನುವಂತಹ ಕೊರಗು ನಿಮಗೆ ಬೇಡ. ಖಂಡಿತವಾಗಿಯೂ ಕೂಡ ನೀವು ಇಷ್ಟಪಟ್ಟಂಥ ಸ್ತ್ರೀಯನ್ನು ನೀವು ಓಲೈಸ್ಕೋಬೋದು, ಪುರುಷನನ್ನು ಸಹ ಓಲೈಸ್ಕೋಬೋದು. ಕೆಲವು ಜನಗಳಿಗೆ ಏನಾಗ್ಬಿಟ್ಟಿರ್ತದೆ, ಪ್ರೀತಿಯಲ್ಲಿ ಸಂಪೂರ್ಣ ಮೋಸನೇ ಆಗ್ಬಿಟ್ಟಿರುತ್ತೆ. ಸೊ ಏನು ಮಾಡಿದ್ರು ಕೂಡ ಅದನ್ನು ಸರಿಪಡಿಸ್ಕೊಳಕ್ಕಾಗ್ತಾ ಇರಲ್ಲ, ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇರಲ್ಲ. ತುಂಬ ಜನ ನಂಬಿಕೆ ದ್ರೋಹಕ್ಕೊಳಗಾಗ್ಬಿಟ್ಟಿರ್ತಾರೆ. ಎಷ್ಟೋ ಜನಗಳನ್ನು ನೋಡ್ಕೊಳ್ತಾರೆ, ಪ್ರೀತಿ ಮಾಡ್ತಾರೆ, ಒಂದು ವ್ಯವಸ್ಥಿತವಾಗಿ ಬದುಕಿಸ್ತಾರೆ ಅಂಥೇಳಿ ಅದು ಕೂಡ ನಷ್ಟ ಆಗ್ಬಿಟ್ಟಿರ್ತದೆ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ಏನಪ್ಪ ಇವತ್ತು ಗುರುಗಳು ಸಂಪೂರ್ಣ ಪರಿಸರದಲ್ಲಿ ಸಿಗಾಕೊಂಡ್ಬಿಟ್ಟಿದಾರಲ್ಲ ಅಂತ ಯೋಚಿಸ್ತಾ ಇರ್ಬೋದು. ಹಾಗೆ ಸುಮ್ಮನೆ ಒಂದು ಅದ್ಭುತವಾದಂತಹ ವಾತಾವರಣದಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಒಂದು ಅದ್ಭುತ ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ವೀಕ್ಷಕರೇ. ನೋಡಿ, ಬಹಳ ಅದ್ಭುತವಾದ ಮಾಹಿತಿ ಇದು. ಸ್ಕಿಪ್ ಮಾಡದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಇವತ್ತೊಂದು ದಿನ ಎಷ್ಟೋ ಜನಗಳಿಗೆ ಪ್ರಾಮಾಣಿಕ ಪ್ರೀತಿ ಸಿಗದೆ ಒದ್ದಾಡ್ತಾ ಇದ್ದಾರೆ. ಲೈಕ್ ಯಾವ ರೀತಿ ಆಗಿರ್ಬೋದು, ತಂದೆ ಪ್ರೀತಿ, ತಾಯಿ ಪ್ರೀತಿ, ಇಷ್ಟಪಟ್ಟ ಸ್ನೇಹಿತನ ಪ್ರೀತಿ, ಸ್ತ್ರೀ ಪ್ರೀತಿ, ಪ್ರೇಮ, ಈ ಒಂದು ವಿಷಯದಲ್ಲಿ ತುಂಬ ಪ್ರಾಮಾಣಿಕವಾಗಿ ಸಿಗದೆ ನೊಂದಿರ್ತಕ್ಕಂಥವ್ರು ಬಹಳಷ್ಟು ಜನಗಳಿರ್ತಕ್ಕಂಥದ್ದು. ನೋಡಿ, ಹಾಗೆ ಬಹಳ ದಿನಗಳಿಂದ ಇಂಥವರೊಟ್ಟಿಗೆ ವಿವಾಹ ಆಗಬೇಕು ಅಂತ ಕಾಯ್ಕೊಂಡು ಆಕೆಯನ್ನೇ ಪಡಿಬೇಕು ಅಂತ ಎಷ್ಟೇ ಸರ್ಕಸ್ ಮಾಡಿದ್ರೂ ಆಗ್ತಾ ಇಲ್ಲ ಅನ್ನುವಂತಹ ಕೊರಗು ನಿಮಗೆ ಬೇಡ. ವೀಕ್ಷಕರೇ, ಇವತ್ತು ನಾನು ಹೇಳುವಂತಹ ತಂತ್ರ ಬಹಳ ಸುಲಭವಾದಂಥದ್ದು. ಈ ತಂತ್ರವನ್ನು ನೀವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ನೀವು ಇಷ್ಟಪಟ್ಟಂಥ ಸ್ತ್ರೀಯನ್ನು ನೀವು ಓಲೈಸ್ಕೋಬೋದು, ಪುರುಷನನ್ನು ಸಹ ಓಲೈಸ್ಕೋಬೋದು. ಜೊತೆಗೆ ವಿಶೇಷವಾಗಿ ಏನು ಹೇಳ್ತೀವಿ ಅಂದರೆ, ಈ ಒಂದು ತಂತ್ರದಿಂದ 200% ನಿಮಗೆ ಪ್ರೀತಿಗೆ ಕೊರತೆ ಆಗೋದಿಲ್ಲ, ನಿಮ್ಮ ಭಾವನೆಗಳಿಗೆ ಕೊರತೆ ಆಗೋದಿಲ್ಲ, ನಿಮ್ಮ ಭಾವನೆಗಳಿಗೆ ಧಕ್ಕೆ ಬರೋದಿಲ್ಲ. ನಿಮ್ಮ ಪ್ರೀತಿ ನಿಮಗೆ ಪ್ರಾಮಾಣಿಕವಾಗಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹೌದಾ? ಹಾಗಾದರೆ ಯಾವುದು ಈ ಒಂದು ತಂತ್ರ ಅಂತ ನೀವು ಕೇಳ್ಬೋದು. ಬಹಳ ಸುಲಭವಾದಂಥದ್ದು ವೀಕ್ಷಕರೇ. ನಿಮಗೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಬರೀ ಜಸ್ಟ್ ಎಕ್ಕದ ಎಲೆ, 2 ಎಕ್ಕದ ಎಲೆಯಿಂದಾಗಿ ನೀವು ಈ ತಂತ್ರ ಮಾಡೋದ್ರಿಂದ ಅಪ್ರತಿಮವಾದಂತಹ ಒಂದು ಸಂಬಂಧದಲ್ಲಿ ಆಗಿರ್ತಕ್ಕಂತಹ ಎಲ್ಲ ಬಿರುಕುಗಳನ್ನು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಕಾರ್ಯ ಸಾಧನೆಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ನಿಮಗೆ ಪ್ರಾಮಾಣಿಕವಾದಂತಹ ಪ್ರೀತಿ ಸಿಗುತ್ತೆ ಅಂತಕ್ಕಂಥದ್ದು ಸಂದೇಹನೇ ಇಲ್ಲ ವೀಕ್ಷಕರೇ. ನೋಡಿ, ಸಾಮಾನ್ಯವಾಗಿ ಇವತ್ತೊಂದು ದಿನ ನಿಮ್ಮ ಪ್ರೀತಿ ಒನ್ ವೇ ಆಗಿರ್ತದೆ. ಇನ್ನೊಂದು ಕಡೆ ಎಷ್ಟೋ ಸ್ತ್ರೀಯರು ಅವರು ಇಷ್ಟಪಟ್ಟಂಥದ್ದನ್ನು ಹೇಳ್ಕೊಳಕ್ಕಾಗದೆ ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ. ಕೆಲವು ಜನಗಳಿಗೆ ಏನಾಗ್ಬಿಟ್ಟಿರ್ತದೆ, ಪ್ರೀತಿಯಲ್ಲಿ ಸಂಪೂರ್ಣ ಮೋಸನೇ ಆಗ್ಬಿಟ್ಟಿರುತ್ತೆ. ಸೊ ಏನು ಮಾಡಿದ್ರು ಕೂಡ ಅದನ್ನು ಸರಿಪಡಿಸ್ಕೊಳಕ್ಕಾಗ್ತಾ ಇರಲ್ಲ, ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇರಲ್ಲ. ತುಂಬ ಜನ ನಂಬಿಕೆ ದ್ರೋಹಕ್ಕೊಳಗಾಗ್ಬಿಟ್ಟಿರ್ತಾರೆ. ಎಷ್ಟೋ ಜನಗಳನ್ನು ನೋಡ್ಕೊಳ್ತಾರೆ, ಪ್ರೀತಿ ಮಾಡ್ತಾರೆ, ಒಂದು ವ್ಯವಸ್ಥಿತವಾಗಿ ಬದುಕಿಸ್ತಾರೆ ಅಂಥೇಳಿ ಅದು ಕೂಡ ನಷ್ಟ ಆಗ್ಬಿಟ್ಟಿರ್ತದೆ. ಸೊ ಇಂತಹ ಸಂದರ್ಭಗಳಲ್ಲಿ ಏನು ಮಾಡ್ಬೋದು? ಸಾಮಾನ್ಯವಾಗಿ ನೋಡಿ, ವಶೀಕರಣದಂತಹ ತಂತ್ರಗಳಲ್ಲಿ 108 ಇದೆ. ನಾನು ಕಳೆದ ವಿಡಿಯೋಗಳಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ನೋಡಿ, ಇದು ಅದರಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ತಂತ್ರವಾಗಿರುತ್ತೆ. ಬರೀ 2 ಎಕ್ಕದ ಒಂದು ಎಲೆಗಳಿಂದಾಗಿ, ಸಾಮಾನ್ಯವಾಗಿ ಎಕ್ಕ ಎಲ್ಲಿ ಬೇಕಲ್ಲಿ ಸಿಗ್ತದೆ ಇವತ್ತೊಂದು ದಿನ. ಸೊ ಅಂತಹ ಕಡೆಯಲ್ಲಿ 2 ಎಕ್ಕದ ಎಲೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಈ ತಂತ್ರವನ್ನು ನೋಡಿ, ತಂತ್ರಶಾಸ್ತ್ರದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀವು ಎಂಥದ್ದೇ ಮಾಡಬೇಕಾದ್ರೂ ಕೂಡ ಈ ಒಂದು ತಂತ್ರಶಾಸ್ತ್ರದ ಮೂಲಕ ನಂಬಿಕೆ ಇಟ್ಟು ಮಾಡಿದ್ದೇ ಆದರೆ ಯಶಸ್ಸನ್ನು ಖಂಡಿತವಾಗಿ ಕಾಣ್ತೀರ. ಬಟ್ ಆದರೆ ಹೇಗೆ, ಅದಕ್ಕೊಂದು ವಿಧಾನ ಅಂತಕ್ಕಂಥದ್ದಿರುತ್ತೆ. ನೋಡಿ, ಯಾವುದು ಕ್ರಮವನ್ನು ಅನುಸರಿಸದೆ ಸಕ್ಸಸ್ಸನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಎಷ್ಟೋ ವಿಧದಲ್ಲಿ ನಾವು ನೋಡಿರೋ ಪ್ರಕಾರ ಎಷ್ಟೋ ಯುವಕರು ಪ್ರೀತಿಯಿಂದ ವಂಚಿತರಾಗಿದ್ದಾರೆ. ಎಷ್ಟೋ ಯುವತಿಯರು ಕೂಡ ಅವರವರ ಪ್ರೇಮ ವಿಚಾರದಲ್ಲಿ ನೋವನ್ನು ಅನುಭವಿಸಿದ್ದಾರೆ, ತುಂಬ ನಷ್ಟಕ್ಕೆ ಗುರಿಯಾಗಿದ್ದಾರೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕವಾಗಿ ಮಕ್ಕಳು ಇವತ್ತೊಂದು ದಿನ ತಂದೆ ತಾಯಿಯ ಪ್ರೀತಿಯಿಂದನೂ ಸಹ ವಂಚಿತರಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಮಕ್ಕಳಿಗೆ ಏನು ಬೇಕು ವಾಸ್ತವನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ
ತಂದೆ ತಾಯಿಗಳು ಕೂಡ ವಿಫಲರಾಗಿ ಬರೀ ಅವರ ಜೀವನ ದುಡಿಮೆ ಅಂತಲೇ ಅವ್ರಿಗೆ ಸಮಯ ಕೊಡದೇನೆ ಅವರ ಭಾವನೆಗಳಿಗೆ ಬೆಲೆ ಕೊಡದೇ ಇರೋ ರೀತಿಯಲ್ಲಿ ಆಗಿದೆ. ಮತ್ತು ಕೆಲವೊಂದು ಬಾರಿ ಮಕ್ಕಳುಗಳು ಸಹ ತಂದೆ ತಾಯಿಗೆ ಪ್ರೀತಿಯನ್ನು ಕೊಡದೆ ತುಂಬ ತುಚ್ಛವಾಗಿ ನೋಡಿ ತಂದೆ ತಾಯಿಯ ಮನಸ್ಸುಗಳನ್ನು ದುಃಖ ಮಾಡಿ ಮತ್ತು ಅವ್ರಿಗೆ ಪ್ರಾಪರಾಗಿ ಅವರ ಭಾವನೆಗಳಿಗೆ ಧಕ್ಕೆ ತರ್ತಾ ಇರ್ತಕ್ಕಂತಹ ಮಕ್ಕಳು ಕೂಡ ಇವತ್ತೊಂದು ದಿನ ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ಎಲ್ಲ ವಿಧಕ್ಕೂ ಮೂಲ ಸ್ವರೂಪ ಪ್ರೀತಿ ಅಂತಕ್ಕಂಥದ್ದು. ಈ ಪ್ರೀತಿ ಕಾಳಜಿ ಅನ್ನುವಂತಹ ವಿಚಾರ, ಈ ಪ್ರೀತಿ ಎಲ್ಲಿರ್ತದೋ ಅಲ್ಲಿ ಕಾಳಜಿ ಸಹಜವಾಗಿ ಇದ್ದೇ ಇರ್ತದೆ. ಇದು ಪ್ರೀತಿ ಎಲ್ಲಿರಲ್ಲೋ ಅಲ್ಲಿ ಸಹಜವಾಗಿ ದ್ವೇಷ, ಅಸೂಯೆ ಅಥವಾ ತಾತ್ಸಾರದಂತಹ ವಿಚಾರಗಳು ಇರ್ತದೆ. ಇಲ್ಲಿ ಏನಾಗ್ತದೆ, ಕೆಲವೊಂದು ರೀತಿಯಲ್ಲಿ ಎಷ್ಟೋ ದಿನಗಳಿಂದ ಅವರನ್ನೇ ಪ್ರೀತಿ ಮಾಡಿ ಮದುವೆ ಆಗಬೇಕು ಅನ್ನುವಂಥವ್ರು ಅಥವಾ ನಿಮ್ಮ ಪ್ರೀತಿಗೆ ಸ್ಪಂದಿಸ್ತಾನೆ ಇಲ್ಲ ಅನ್ನುವಂಥವ್ರು, ಅವ್ರನ್ನ ಪಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅನ್ನುವಂಥವ್ರು ಈ ಒಂದು ತಂತ್ರವನ್ನು ಮಾಡಿ. ಬಹಳ ಸುಲಭವಾದಂತಹ ತಂತ್ರ ವೀಕ್ಷಕರೇ, ದಯಮಾಡಿ ನೋಟ್ ಮಾಡ್ಕೊಳ್ಳಿ. ನಾನು ಈ ಒಂದು ತಂತ್ರದ ಮೂಲಕ ನಿಮಗೆ 100ಕ್ಕೆ 100% ರಿಸಲ್ಟ್ ಸಿಗುವಂತಹ ಒಂದು ವ್ಯವಸ್ಥೆ ಇರತಕ್ಕಂಥದ್ದು. ನಂಬಿಕೆಯಿಂದ ಈ ಒಂದು ತಂತ್ರವನ್ನು ಮಾಡಿ ಅಂತ ಹೇಳ್ತೀನಿ. ಏನಪ್ಪ ಆ ತಂತ್ರ ಅಂತಂದರೆ, ತಂತ್ರ ಸ್ವರೂಪ ಹೀಗಿರ್ತಕ್ಕಂಥದ್ದು. ಮೊದಲನೆಯದಾಗಿ 2 ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಿ. 2 ಎಕ್ಕದ ಎಲೆಯನ್ನು ತೆಗೆದುಕೊಂಡು ಒಂದು ಶುದ್ಧವಾದಂತಹ ಪೂಜೆಗೆ ಹಿಡಿದಿಟ್ಟಿರ್ತಕ್ಕಂತಹ ನೀರಿನಿಂದ ಫಸ್ಟ್ ಆ ಎಲೆಯನ್ನು ಶುಭ್ರಗೊಳಿಸಿ. ನಂತರ ಒಂದು ಎಲೆಯಲ್ಲಿ ಮೇಲ್ಗಡೆ ಸ್ವಸ್ತಿಕ್ ಆಕಾರವನ್ನು ಬರೀರಿ. ಸ್ವಸ್ತಿಕ್ ಆಕಾರ ಸಾಮಾನ್ಯವಾಗಿ ಗೊತ್ತಿರ್ತದೆ ಅಲ್ಲ, ಅದನ್ನೆಲ್ಲ ಏನು ಪ್ರಾಯೋಗಿಕವಾಗಿ ತೋರಿಸುವಂಥ ಅವಶ್ಯಕತೆ ಇಲ್ಲ. ಸೊ ಸ್ವಸ್ತಿಕ್ ಆಕಾರವಾಗಿ ಬರೆದು ಅದರ ಕೆಳಗಡೆ ಓಂ ಕುರುಂ ಅಂಥೇಳಿ 2 ಬೀಜಾಕ್ಷರ ಓಂ ಕುರುಂ ಅಂಥೇಳಿ ಆ ಒಂದು ಬೀಜಾಕ್ಷರವನ್ನು ಬರೀರಿ. ಬರೆದ ನಂತರ ಇನ್ನೊಂದು ಎಲೆಯಲ್ಲಿ ಮೇಲ್ಭಾಗದಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನ ಹೆಸರು ಮೇಲ್ಭಾಗದಲ್ಲಿ ಬರೀರಿ. ಅದರ ಕೆಳಗಡೆ ಪ್ಲಸ್ ಅನ್ನುವಂತಹ ಚಿಹ್ನೆಯನ್ನು ಹಾಕಬೇಕು. ನೋಡಿ, ಪ್ಲಸ್ ಅನ್ನುವಂತಹ ಚಿಹ್ನೆ ಹಾಕಿ ಕೆಳಗಡೆ ನಿಮ್ಮ ಹೆಸರನ್ನು ಬರ್ಕೋಬೇಕು. ವೀಕ್ಷಕರೇ, ದಯಮಾಡಿ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ. ಮೇಲ್ಗಡೆ ನೀವು ಇಷ್ಟಪಟ್ಟಂಥವರ ಹೆಸರು, ಅದರ ಕೆಳಭಾಗದಲ್ಲಿ ಪ್ಲಸ್ ಅನ್ನುವಂತಹ ಚಿಹ್ನೆಯನ್ನು ಹಾಕಿ ಅದರ ಕೆಳಗಡೆ ನಿಮ್ಮ ಹೆಸರನ್ನು ಬರ್ಕೋಬೇಕು. ಈ 2 ಎಲೆಗಳಲ್ಲಿ ಈ ಒಂದು ಎಲೆಯಲ್ಲಿ ಹೀಗೆ, ಇನ್ನೊಂದು ಎಲೆಯಲ್ಲಿ ಈ ಒಂದು ವಿಧಾನದಲ್ಲಿ ಬರ್ಕೋಬೇಕು. ಇದು ಬರ್ಕೊಂಡಂತಹ ನಂತರ, ಬರೆದಾದಂತಹ ನಂತರ 2 ಎಲೆಗಳನ್ನು ಈ 2 ಹಸ್ತನೇ 2 ಎಲೆ ಅಂತ ತಿಳ್ಕೊಂಡ್ರೆ ಆ 2 ಎಲೆಗಳನ್ನು ಈ ಡೈರೆಕ್ಷನಲ್ಲಿ ಇಟ್ಟು ಹೀಗೆ ಮಡಿಸ್ಕೊಳ್ಳಬೇಕು. 4 ಬದಿಯನ್ನು ಮಡಿಸಿಕೊಳ್ಳಬೇಕು. ಸೊ ಹೀಗೆ 4 ಬದಿಯನ್ನು ಮಡಿಸ್ಕೊಂಡಂತಹ ನಂತರ ಅದನ್ನು ಮಾಡಬೇಕಾದ್ರೆ ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಪ್ರೀತಿ ಅಥವಾ ನೀವು ಇಷ್ಟಪಟ್ಟವರು ನಿಮಗೆ ಸಿಗಬೇಕು ಅನ್ನುವಂತಹ ಮನಸ್ಸಲ್ಲಿ ಇಟ್ಕೊಂಡೇ ಮಾಡಬೇಕು. ಸೊ ಮಾಡಿದ ನಂತರ, ಮಡಿಸಿದ ನಂತರ ಸಂಪೂರ್ಣವಾಗಿ ಅದನ್ನು ನೀವೆಂತ ಮಾಡಬೇಕು, ನಿಮ್ಮ ತಲೆಯಿಂದ ಪಾದದ ಗಂಟ 3 ಬಾರಿ ಇಳೆಯನ್ನು ತೆಗೆದು ನಂತರ ನೀವು ಮಲಗುವಂತಹ ದಿಂಬಿನ ಅಡಿಯಲ್ಲಿ ಅದನ್ನು ಇಟ್ಕೋಬೇಕು. ಸೊ ಈ ರೀತಿಯಲ್ಲಿ ಮಾಡಿ ಮರುದಿನ ಅದನ್ನು ತೆಗೆದುಕೊಂಡು ಹರಿಯುವಂತಹ ನೀರಿಗೆ ಬಿಟ್ಟುಬಿಡಬೇಕು. ಸೊ ಈ ರೀತಿಯಲ್ಲಿ ಮಾಡಿದ್ದಾದಾಗ ನೀವು ಇಷ್ಟಪಟ್ಟಂತಹ ಸ್ತ್ರೀ ಖಂಡಿತವಾಗಿ, ಅಥವಾ ಯಾರೇ ಆಗಿರಲಿ, ಸ್ತ್ರೀ ಪುರುಷ ಅಥವಾ ಒಂದು ತಂದೆ ತಾಯಿ ಅಥವಾ ಸ್ನೇಹಿತ ಯಾರೇ ಆಗಿರಲಿ, ಅವರು ಸಂಪೂರ್ಣವಾಗಿ ನಿಮ್ಮ ವಶ ಆಗ್ತಾರೆ, ಸಂಪೂರ್ಣವಾಗಿ ನಿಮ್ಮ ಒಂದು ಹತೋಟಿಗೆ ಬರ್ತಾರೆ. ನೀವೇ ಅವರಿಗೆ ಪ್ರಪಂಚವಾಗಿರ್ತೀರ. ಎಲ್ಲ ರೀತಿಯಿಂದನೂ ಶುಭವಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಪ್ರೀತಿ ವಿಶ್ವಾಸದಿಂದ ವಂಚಿತರಾಗಿದ್ದೀರಾ ಅಂಥವ್ರಿಗೆ ತಪ್ಪದೇ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಯಾವುದೇ ತರಹದ ಗುಪ್ತ ವಿಚಾರಗಳನ್ನು ನಮ್ಮೊಟ್ಟಿಗೆ ನೇರವಾಗಿ ಬಂದು ಮಾತಾಡಬೇಕು ಅಥವಾ ನಾವು ದೂರದಲ್ಲಿದ್ದೀವಿ ಫೋನಲ್ಲಿ ಮಾತಾಡಬೇಕು ಅಂದರೆ ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ, ಜೊತೆಗೆ ನಾವಿರುವಂತಹ ವಿಳಾಸ ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನಮ್ಮ ಕಚೇರಿ ಇರ್ತಕ್ಕಂಥದ್ದು. ತಾವು ನೇರವಾಗಿ ಸಹ ಬಂದು ಭೇಟಿ ಆಗ್ಬೋದು. ಭೇಟಿಗೂ ಮುನ್ನ ನಿಮ್ಮ ಸಮಯವನ್ನು ಖಚಿತಪಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.